ಈ ಗ್ರೂಪ್ ಅನ್ನ ಧ್ಯಾನ್ ಚಂದ್ ಗ್ರೂಪ್ ಅಂತ ಹೇಳಿ ಕರೆಯೋಣ. ಈ ಗ್ರೂಪ್ ಅನ್ನ ಏನಂತ ಕರೆಯೋಣ? ಮಿಲ್ಕಾ ಸಿಂಗ್. ಓಕೆ, ಅಲ್ಲ ಮಿಲ್ಕಾ ಸಿಂಗ್. ಧ್ಯಾನ್ ಚಂದ್. ಈಗ ಧ್ಯಾನ್ ಚಂದ್ ಗ್ರೂಪಿನಿಂದ ಸ್ಟಾರ್ಟ್ ಮಾಡೋದು ಏನು ಅಂತ ಹೇಳ್ತೇನೆ. ಸ್ಟಾರ್ಟ್ ಮಾಡಿ ಒಬ್ರು ಇಲ್ಲಿ ಮಾತಾಡಿದ್ಮೇಲೆ ಇನ್ನೊಬ್ರು ಇಲ್ಲಿ. ಒಂದು ರೂಲ್ ಆಫ್ ದ ಗೇಮ್ ಏನಂತ ಹೇಳಿದ್ರೆ, ಒಬ್ರು ಮಾತಾಡುವಾಗ ಇತರರು ಇಂಟರ್ಫಿಯರ್ ಆಗಬಾರ್ದು. ಒಬ್ರೊಬ್ರಿಗೆ 30 ಸೆಕೆಂಡ್ಸ್ ಅಷ್ಟೇ. ಆ 30 ಸೆಕೆಂಡ್ಸ್ ಅಲ್ಲಿ ಯು ನೀಡ್ ಟು ಆರ್ಗನೈಸ್ ಯುವರ್ ಐಡಿಯಾಸ್ ಅಂಡ್ ಸಿಸ್ಟಮ್ಯಾಟಿಕಲಿ ಕಮ್ ಔಟ್ ವಿತ್ ಯುವರ್ ವ್ಯೂಸ್. ಓಕೆ, ಅದನ್ನು ಹೇಳ್ತೀನಿ. ನಿಮ್ಮ ಅನುಭವದಲ್ಲಿ ಶಾಲೆಗಳಲ್ಲಿ ಯಾವ್ಯಾವ ರೀತಿ ಕ್ರೀಡೆಗಳನ್ನ ನಿಮ್ಮ ಬಾಲ್ಯದಿಂದ ಹಿಡಿದು ಇನ್ಸ್ಪೈರ್ ಮಾಡ್ತು, ಮತ್ತೆ ನಿಮ್ಮ ಒಂದು ಇದರೊಳಗೆ ಒಂದು ಅತ್ಯಂತ ಸಂತೋಷವನ್ನ ತಂದು ಕೊಟ್ಟಂತಹ ಒಂದು ಸಮಯ, ಮತ್ತೆ ಅದನ್ನ ನೀವು ಹೇಗೆ ಶಾಲೆಗಳಲ್ಲಿ ಅಥವಾ ಮಕ್ಕಳಲ್ಲಿ ಅಥವಾ ಶಿಕ್ಷಕರಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡಿದ್ರಿ ಅಂತ ಹಂಚ್ಕೊಂಡು ಅದನ್ನ ಒಂಥರ ದೊಡ್ಡ ಹೆಮ್ಮರವಾಗಿ ಬೆಳೆಯೋ ರೀತಿಯಲ್ಲಿ ಮಾಡ್ಲಿಕ್ಕೆ ಏನೇನು ನಿಮ್ಮ ಆಸೆ ಇದೆ, ನಿಮ್ಮ ಡ್ರೀಮ್ಸ್, ಮತ್ತೆ ಪ್ರಾಕ್ಟಿಕಲಿ ಏನ್ ಮಾಡಿದಿರಿ ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗ್ತೀರಿ. ಸೊ ಲೆಟ್ ಅಸ್ ಬಿಗಿನ್. ಧ್ಯಾನ್ ಚಂದ್ ಗ್ರೂಪ್ ನಿಂದ ಎನಿಬಡಿ ಕ್ಯಾನ್ ರೇಸ್ ಯುವರ್ ಹ್ಯಾಂಡ್ಸ್ ಅಂಡ್ ದೆನ್ ಐ ವಿಲ್ ಆಸ್ಕ್ ಅಂಡ್ ದೆನ್ ಯು ಕ್ಯಾನ್ ಸ್ಟಾರ್ಟ್. ಆಮೇಲೆ ಅದಕ್ಕೆ ಬರುವಂತಹ ಅಡಚಣೆಗಳು, ತೊಂದರೆಗಳು, ಅದ್ರ ಬಗ್ಗೆ ಕೂಡ ಇಟ್ ವಿಲ್ ಸ್ಟಾರ್ಟ್ ಎವಾಲ್ವಿಂಗ್. ಓಕೆ, ಉದಾಹರಣೆಗೆ ಹೇಳ್ತೀನಿ. ನಾನಂತೂ ಬಾಲ್ಯದಲ್ಲಿ ಕಬಡ್ಡಿ ಅನ್ನ ಆಡ್ತಾ ಇದ್ದೆ. ಕಬಡ್ಡಿ, ಖೋಖೋ, ಥ್ರೋಬಾಲ್, ವಾಲಿಬಾಲ್ ಅಂತೂ ನನ್ನ ಕೈನ ತುಂಬಾ ಒಂಥರ ಇದು ಮಾಡಿದಾಗ ಇಟ್ ಯೂಸ್ ಟು ಬಿ ವೆರಿ ವೆರಿ ಪೇನ್ಫುಲ್ ಬಿಕಾಸ್ ಡಿಫಿಷಿಯನ್ಸಿ ವಾಸ್ ದೇರ್. ಸೊ ಸ್ಪೋರ್ಟ್ಸ್ಗೆ ಬೇಕಾದಂತ ಒಂದು ಪೌಷ್ಟಿಕಾಂಶಯುತ ಆಹಾರನೇ ಅದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. PT ಉಷಾ ಏಷ್ಯನ್ ಗೇಮ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದಂತ ಸಂದರ್ಭ ನೋಡಿ PT ಉಷಾ ತರ ಆಗ್ಬೇಕಂತ ಹೇಳಿ ತುಂಬಾ ಆಸೆ ಪಟ್ಟು ಫಿಸಿಕಲ್ ಎಜುಕೇಶನ್ ಟೀಚರೇ ಇರ್ಲಿಲ್ಲ ಶಾಲೆಯಲ್ಲಿ. ಬೆಳಿಗ್ಗೆ 7 ಗಂಟೆಗೆ ಶಾಲೆ ಇದ್ದಿದ್ದು 9 ಗಂಟೆಗೆ, 7 ಗಂಟೆಗೆ ಊಟನೂ ತಿಂಡಿ ಇನ್ನೂ ಮಾಡ್ಲಿಕ್ಕೆ ಮನೆಯಲ್ಲಿ ಸಮಯ ತಗೊಳ್ಳೋರು ತಾಯಿ. ಸೊ ಬೆಳಗ್ಗೆ 7 ಗಂಟೆಗೆ ಹೋಗಿ ಕಾಲಲ್ಲಿ ಶೂಸು ಇರ್ಲಿಲ್ಲ, ಸರ್ಕಾರಿ ಶಾಲೆನೆ ಓಡ್ತಾ ಇದ್ದೆ ಒಬ್ಳೆ. ಬಟ್ ಅವತ್ತು ಓಡಿದ್ದಕ್ಕೆ ಇವತ್ತು ಇಲ್ಲಿದ್ದೀನಿ. ಓಕೆ, ಗಾಟ್ ಇಟ್? ಯೆಸ್ ಮೇಡಂ. ಸೊ ಈ ರೀತಿಯ ನಿಮ್ಮ ಅನುಭವಗಳನ್ನ ಪಟ್ ಅಂತ ಶೇರ್ ಮಾಡಿ. ವಿ ವಿಲ್ ನಾಟ್ ಲೂಸ್ ಈವನ್ ಅ ಸೆಕೆಂಡ್. ಎಸ್, ನಾನು ಬಾಲ್ಯದಲ್ಲಿ ಅಟ್ಟೆಪಟ್ಟೆ, ಖೋಖೋ ಮತ್ತು ಕಬಡ್ಡಿ, ಕುಸ್ತಿ ಮತ್ತು ಅಥ್ಲೆಟಿಕ್ಸ್ ಅನ್ನ ಆಯ್ಕೆ ಮಾಡ್ಕೊಂಡು ಆಡ್ತಾ ಇದ್ದೆ. ಒಂದಿನ ವಿಶ್ವವಿದ್ಯಾಲಯದ ಮಟ್ಟದ ಆಟೋಟದಲ್ಲಿ ಕ್ರಾಸ್ ಕಂಟ್ರಿ ಇವೆಂಟ್ ನಡೀತಾ ಇತ್ತು. ಆ ಕ್ರಾಸ್ ಕಂಟ್ರಿ ಇವೆಂಟ್ ಓಡುವಾಗ ತುಂಬಾ ಸುಡು ಬಿಸಿಲು, ಕಾಲು ಸುಟ್ಟು ರಕ್ತ ಬರ್ತಾ ಇತ್ತು. ಮುಂದೆ 1 ಕಿಲೋಮೀಟರ್ ಗುರಿ, ಹಿಂದೆ ತಿರುಗಿದ್ರೆ ನನ್ನ ಹಿಂದೆ ಹಾಕ್ತೀನಿ ಅನ್ನುವಂಥ ವ್ಯಕ್ತಿ ಅದು ನನ್ನ ಗುರಿ ನೋಡಿಕೊಂಡು ಮುಂದೆ ದಾಟಿದೆ. ಅವತ್ತ ಏನು ಸಕ್ಸಸ್ ಕಂಡೆ, ಆ ಸಕ್ಸಸ್ ಇಂದ ನನಗೆ ತುಂಬಾ ಸಂತೋಷ ಆಯಿತು. ಆ ಕಷ್ಟ ಸಹಿಷ್ಣುತೆಯನ್ನೇ ನಾನು ಮಕ್ಕಳಿಗೆ ರೂಢಿ ಮಾಡಿ 2 ಮಕ್ಕಳು ಅಥ್ಲೆಟಿಕ್ಸ್ ಅಲ್ಲಿ ನ್ಯಾಷನಲ್ ಹೋಗುವಾಗೆ ಪ್ರೇರಣೆ. ನಾನು ಹೈಸ್ಕೂಲಲ್ಲಿ 8ನೇ ತರಗತಿಯಿಂದ ನಮ್ಮ NR ನಿಂಗಪ್ಪ ಅಂದ್ಬಿಟ್ಟು PE ಟೀಚರ್ ಇದ್ರು. ನನಗೆ ಬೇರೆ ಆಯ್ಕೆ ಇತ್ತು ಪೊಲಿಟಿಕಲ್ ಸೈನ್ಸಲ್ಲಿ. ಆದರೂ ಕೂಡ ನನಗೆ ಫಿಸಿಕಲ್ ಎಜುಕೇಷನ್ಲಿ ಏನು ವಲಯ ಮಟ್ಟದ ಕ್ರೀಡೆಗಳನ್ನ ಅತ್ಯದ್ಭುತವಾಗಿ ಅವ್ರು ಕಳಿಸಿದ್ರು. ವಾಲಿಬಾಲು ಮತ್ತು ಖೋಖೋಲ್ಲಿ ತಾಲೂಕು ಮತ್ತು ಡಿಸ್ಟ್ರಿಕ್ಟ್ ವಿನ್ ಆಗಿದ್ವಿ. ಜೊತೆಗೆ ಏನಾಯಿತು, ಡಿಗ್ರಿ ಗಂಟು ಓದಿ ಡಿಗ್ರಿಲಿ ಅತ್ಯುತ್ತಮವಾದ ಅಥ್ಲೆಟಿಕ್ಸ್ ಕೂಡ ಆದೆ. ಆದರೆ ಅನಿವಾರ್ಯ ಕಾರಣದಿಂದ ಈ ಫಿಸಿಕಲ್ ಎಜುಕೇಷನ್ ಫೀಲ್ಡ್ಗೆ ಯಾಕೆ ಬಂದೆ ಅಂದರೆ, ನಾನು ಫೈನಲ್ ಡಿಗ್ರಿ ಇರಬೇಕಾದ್ರೆ ಫಸ್ಟ್ ಇಯರ್ಲಿ ನನ್ನ ಮಿಸ್ಸಸ್ ಪ್ರೆಸೆಂಟ್ ಇರೋರ್ನ ಲವ್ ಮಾಡ್ತಾ ಇದ್ದೆ. ಹಾಗಾಗಿ ನಾನು ಈ ಫಿಸಿಕಲ್ ಎಜುಕೇಷನ್ BPEd ಮಾಡಿ ಆ ದಿನಗಳಲ್ಲಿ ಡಿಗ್ರಿಲಿ 14 ಪ್ರೈಸ್ ತಗೊಂಡು ನಾನು ಡಿಗ್ರಿಲಿ ಚಾಂಪಿಯನ್ ಆಗಿದೆ. ಹಾಗಾಗಿ ನಾನು ಕೆಲಸ ಸಿಕ್ಲೇಬೇಕು, ಯಾಕಂದ್ರೆ ಅವಳು ಬೇರೆ ಮದುವೆ ಮಾಡಿಬಿಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ BPEdಗೆ ಸೇರಿ MA ಪೊಲಿಟಿಕಲ್ ಸೈನ್ಸ್ ಅಡ್ಮಿಷನ್ ಆಗಿ 1 ತಿಂಗಳು ವರ್ಕ್ ಮಾಡಿದ್ರು ಕೂಡ BPEdಗೆ ಬಂದ್ಬಿಟ್ಟು ಅದೇ ವರ್ಷ ನನ್ನ ದೃಷ್ಟಿಗೆ ಕಾಲ್ ಮಾಡಿದ್ರು. ನನಗೆ ಕೆಲಸ ಸಿಕ್ತು. ಆ ಉದ್ದೇಶಕ್ಕೆ ನಾನು ಆ ಕೆಲಸದಲ್ಲಿ ನನಗೆ ನನ್ನ ಹೆಸರು ಲಿಸ್ಟಲ್ಲಿತ್ತು.
ತಕ್ಷಣ ಅಲ್ಲಿ 500 ರೂಪಾಯಿ ಕೊಟ್ಬಿಟ್ರೆ ನಾನು ಕೇಳಿದ ಪ್ಲೇಸ್ ಕೊಡ್ತಿದ್ರು. ಆದ್ರೆ ನಾನು ಅಂಡಮಾನ್ ನಿಕೋಬಾರ್ಗೆ ನಾನು ಹೋಗ್ತೀನಿ ಅಂತ ಹೇಳಿದೆ. ಆಗ ಅಂಡಮಾನ್ ನಿಕೋಬಾರ್ ತರ ಇರ್ತಕ್ಕಂಥ ನಾಪಕ್ಕಲ್ ಜೂನಿಯರ್ ಕಾಲೇಜಿಗೆ ಹಾಕಿದ್ರು. ಯಾಕೆಂದ್ರೆ ಕೊಡಗಿನಲ್ಲಿ ಆಗ ನೀರು ಕಾವೇರಿ ತುಂಬ್ಕೊಂಡು ಬಿಟ್ರೆ ಸುತ್ತ ನೀರು ಬಂದ್ಬಿಡ್ತಿತ್ತು. ಅಂತ ಸಮಯದಲ್ಲಿ ಅಲ್ಲಿ ನನಗೆ ಹಾಕಿ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಆದ್ರೂ ನನಗೆ ಚೆನ್ನಾಗಿ ಅನುಭವ ಕೊಡ್ತು. ಯಾಕೆಂದ್ರೆ ಅದೊಂದು ಅಲ್ಲಿ ವಲಯ ಮಟ್ಟದ ಯಾವುದೇ ಒಂದು ಕ್ರೀಡೆ ನೋಡ್ಬೇಕಾದ್ರೆ ದೊಡ್ಡ ಸ್ಟೇಡಿಯಂ ಎಲ್ಲೂ ಇಲ್ಲದೆ ಹೋದ್ರು. ಕೊಡಗಲ್ಲಿಂದ ಓದೋದು ನಾಪಕ್ಕಲ್ ಜೂನಿಯರ್ ಕಾಲೇಜ್ ಇತ್ತು. ಫಸ್ಟ್ ಹೋದಾಗಲೇ ನಾನು ಆರ್ಗನೈಸ್ ಮಾಡಿ ಅಲ್ಲಿ ನಾನು ವರ್ಕ್ ಮಾಡಿದಾಗ ನನ್ನ ವರ್ಕ್ ಎಫಿಷಿಯನ್ಸಿ ಅಂತ ನನ್ನನ್ನು ಗುರುತಿಸಿದ್ರು. ಹಾಗಾಗಿ ನಾನು ಮತ್ತೆ ತಿರುಗಿ ನೋಡಲೇ ಇಲ್ಲ. ನನ್ನ ಹೆಸರನ್ನ ಇನ್ನು ಕರ್ನಾಟಕದಾದ್ಯಂತ ಜೊತೆಗೆ ಪಡ್ಕೊಳ್ಳೋದು ಬರ್ತಾ ಫಸ್ಟ್ ಮಂಗಳ ಅಂದ್ಬಿಟ್ಟು ಶಿಲ್ಪ ಅಂದ್ಬಿಟ್ಟು ನನ್ನ ಸ್ಟೂಡೆಂಟು ಒಬ್ಳು ಸ್ಟೇಟ್ ಲಾಂಗ್ ಜಂಪಲ್ಲಿ ವಿನ್ ಆದ್ರು. ಮಂಗಳ 800 ಮತ್ತೆ 1500 ಅಲ್ಲಿ ಏಷ್ಯನ್ ಗಂಟು ಹೋಗಿದ್ಲು ಮಡಿಕೇರಿ ಜೂನಿಯರ್ ಕಾಲೇಜಲ್ಲಿ. ನಾಪಕ್ಕಲ್ ಜೂನಿಯರ್ ಬಿಟ್ಟು ಬಂದು ಸರ್ಗೂರ್ ಜೂನಿಯರ್ ಕಾಲೇಜು ಬಂದೆ. ಸರ್ಗೂರ್ ಜೂನಿಯರ್ ಕಾಲೇಜಲ್ಲಿ ಡಿವಿಷನ್ ಗಂಟ ವಾಲಿಬಾಲ್ ನನ್ನ ಮಕ್ಕಳು ಹೋಗಿದ್ರು. ನನ್ಗೆ ಹೆಮ್ಮೆ ಇದೆ, ಖುಷಿ ಇದೆ. ನನ್ನ ಪ್ರೊಫೆಷನಲ್ಲೂ ಕೂಡ ಹೆಮ್ಮೆ ಇದೆ. ನಾನು ಮದ್ವೆನೂ ಆಯ್ತು. ನನ್ನ ಮಗ ಪ್ರೆಸೆಂಟ್ ಪ್ರೆಸೆಂಟ್ ನನ್ನ ಮಗ ಕೂಡ 24 ವರ್ಷಕ್ಕೆ KPS ಅಲ್ಲಿ ಟಾಪ್ 33ರಲ್ಲಿ ರ್ಯಾಂಕ್ ಸಿಕ್ಕಿ ಇವತ್ತು ಚಾಮರಾಜನಗರದಲ್ಲಿ ಡಿವಿಷನ್ ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಮಗಳು 3ನೇ ವರ್ಷದ LLB ವರ್ಕ್ ಮಾಡ್ತಾ ಇದ್ದಾಳೆ. ತುಂಬಾ ಖುಷಿಯಾಗಿದ್ದೀನಿ, ಎಂಜಾಯ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ನನ್ನ ಹೆಸರು ಚಂದ್ರಶೇಖರ್ ಶೆಟ್ಟಿ ಅಂತ. ನಾನು ಗ್ರಾಮೀಣ ಭಾಗದಲ್ಲಿದ್ದೆ. ಪ್ರೈಮರಿಯಲ್ಲಿ ನಮಗೊಬ್ರು ಸಮಾಜ ವಿಜ್ಞಾನ ಟೀಚ್ ಮಾಡೋರು ಹೆಂಗಾಗಿ ಬಂದರು. ನಾನು ಏಡೆಡ್ ಸ್ಕೂಲಲ್ಲಿ ಓದಿದ್ದು. ನಮಗೆ ಕಬಡ್ಡಿ ಅಂದರೆ ಆವಾಗ ತುಂಬ ಹುಚ್ಚು. ಅವರು ಲಾಸ್ಟ್ ಪೀರಿಯಡ್ ನಮಗೆ ಆಡಿಸ್ತಾ ಇದ್ರು. ನಾನು ಕಬಡ್ಡಿ ಇಂಟ್ರೆಸ್ಟಲ್ಲಿ ಏನು ಮಾಡಿದೆ ಅಂದರೆ ಬೆಳಿಗ್ಗೆ ಸೆಕೆಂಡ್ ಪೀರಿಯಡ್ ಆದ ಕೂಡಲೇ ಔಟ್ ಬೆಲ್ ಆದ ಕೂಡಲೇ ಆಫೀಸಲ್ಲಿ ಇದು ವಿಸಿಲ್ ತಂದು ಕಬಡ್ಡಿ ಆಡಿಸಿ ಅಂತ ಹೇಳಿದೆ. ನೀನು ಎಂಥ ಹುಚ್ಚ ಮರ, ಇದು ಸೆಕೆಂಡ್ ಪೀರಿಯಡ್, ಇದು ಅದು ಲಾಸ್ಟ್ ಪೀರಿಯಡ್ ಮಧ್ಯಾಹ್ನ ಆಡೋದಂತ ಅಲ್ಲ, ನೀನೇನೋ ಒಂದು ಆಗ್ತೀಯ ಸ್ಪೋರ್ಟ್ಸಲ್ಲಿ ಅಂತ ಹೇಳಿದ್ರು. ಅದು ನಮ್ಗೆ ಆವಾಗೆಲ್ಲ ಕಿವಿಗೆ ಹೋಗಿಲ್ಲ. ಹಾಗೆ ಮುಂದುವರ್ಸ್ಕೊಂಡು ಬಂದು ಹೈಸ್ಕೂಲಿಗೆ ಬಂದಾಗ ನಮ್ಗೆ ವಾಲಿಬಾಲ್ ಹುಚ್ಚು. ಮಧ್ಯಾಹ್ನ ಊಟದ ಟೈಮಲ್ಲೂ ಕೂಡ ನಾವು ವಾಲಿಬಾಲ್ ಆಡ್ತೀವಿ, ಸಂಜೆಗೂ ಕೂಡ ಆಡ್ತಾ ಹೋಗ್ತೀವಿ. ಹಾಗೆ ಆಡ್ತಾ ಆಡ್ತಾ ಡಿಗ್ರಿಗೆ ಹೋಗುವಾಗ ಕ್ಲಾಸಿಗೆ ಹೋಗಿದ್ದೆ ಕಡಿಮೆ, ವಾಲಿಬಾಲನ್ನೇ ಆಡ್ತಾ ಇದ್ವಿ ನಾವು. ಮಧ್ಯಾಹ್ನ ಕಾಲೇಜಿಗೆ ಹಾಂಟ್ ಹಾಕೊಂಡು ಬಂದು ಊರಲ್ಲಿ ನಾವು ಸಂಜೆ 7 ಗಂಟೆವರೆಗೆ ಗ್ಯಾಸ್ ಲೈಟ್ ಹಚ್ಕೊಂಡು ಕೂಡ ವಾಲಿಬಾಲ್ ಆಡಿದ್ದು ಆ ಸಂದರ್ಭದಲ್ಲಿ. ಆವಾಗ ನನ್ನ ತಂದೆ ತುಂಬ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರು, ಆಡ್ಲಿಕ್ಕೆ ಹೋಗ್ಬೇಡ ನೀನು, ಆಡಿ ಏನಾಗೋದಿಲ್ಲ ಹಾಗೆ ಹೀಗೆ ಅಂತ. ಅವ್ರು ಕಣ್ತಪ್ಪಿಸಿ ಹೋಗ್ತಾ ಇದ್ವಿ. ಹಾಗೆ ಅಚಾನಕ್ಕಾಗಿ ನಾನು BEd ಮಾಡ್ಲಿಕ್ಕಂತ ಹೋಗಿದ್ದು. ಸೀಟ್ ಸಿಗುದಿಲ್ಲ ಅಂತ ಹೇಳಿ ಅಚಾನಕ್ ಧಾರವಾಡದಲ್ಲಿ BPEDಗೆ ಸೇರಿದೆ. ಅಲ್ಲಿ ಏನಾಗಿದೆ ಅಂದ್ರೆ ವಾಲಿಬಾಲಿಗೆ ಮತ್ತು ಬಾಸ್ಕೆಟ್ಬಾಲ್ ಎಲ್ಲ ಗೇಮ್ಸಿಗೆ ಅವಕಾಶ ಸಿಕ್ತು. ಆ ಒಂದು ಟ್ರೈನಿಂಗ್ ಅಲ್ಲಿ ಬೆಸ್ಟ್ ವಾಲಿಬಾಲ್ ಪ್ಲೇಯರ್ ಅಂತ ಅವಾರ್ಡ್ ಕೊಟ್ಟರು ನಾಡಿಗರ್ ಕಾಲೇಜಲ್ಲಿ. ಅದನ್ನ ಒಂದು ಸರ್ಟಿಫಿಕೇಟ್ ಇಟ್ಟು ತಂದೆಗೆ ಒಂದು ಲೆಟರ್ ಬರ್ತಿದ್ದೆ. ಆ ಲೆಟರ್ ಇನ್ನೂ ಕೂಡ ಮನೇಲಿ ಇಟ್ಟಿದ್ದೆ. ನೀವು ನನ್ನ ರಿಸ್ಟ್ರಿಕ್ಟ್ ಮಾಡಿದ್ರೆ ನಂಗೆ ಬೆಸ್ಟ್ ವಾಲಿಬಾಲ್ ಪ್ಲೇಯರ್ ಅಂತ ಅವಾರ್ಡ್ ಕೊಟ್ಟಿದ್ರು ಅಂತ. ನೆಕ್ಸ್ಟ್ ಇಯರ್ ನನಗೆ ನಾನು ಜಾಯ್ನ್ ಆದಾಗ ಜಾಬ್ ಆಯಿತು. ಸೊ ನಾನು ವಾಲಿಬಾಲನ್ನು ಮಕ್ಕಳಿಗೆ ಅಂದರೆ ನನ್ನ ಕ್ಲಾಸಲ್ಲಿ 30 ಮಕ್ಕಳಿದ್ರೆ 30 ಮಕ್ಕಳು ವಾಲಿಬಾಲ್ ಕಲಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಥಿಯರಿ ಪ್ರಾಕ್ಟಿಕಲ್ಲಿ ಅವ್ರಿಗೆ ಕಲಿಸ್ತಾ ಇದ್ದೆ. ಸುಮಾರು ಅಚೀವ್ಮೆಂಟ್ಸ್, ಏನೋ ಹೈ ಲೆವೆಲ್ ಹೋಗ್ಲಿಕ್ಕೆ ಆಗದೆ ಇದ್ರು ಕೂಡ ತುಂಬ ಅಚೀವ್ಮೆಂಟ್ಸು. ಮತ್ತು ನಾನು 100, 200 ಮತ್ತು ಲಾಂಗ್ ಜಂಪ್, ಹೈ ಜಂಪ್ಗೆ ನನ್ನ ಈವೆಂಟ್ ಆಗಿತ್ತು. ಕಬಡ್ಡಿ, ಖೋ ಖೋ ಮತ್ತು ವಾಲಿಬಾಲ್ ಮೇಜರ್ ಗೇಮ್ ಆಗಿತ್ತು. ನಾನು ಸುಮಾರು ನನ್ನ ಒಬ್ಬ ಹುಡುಗ ಸ್ಟೇಟ್ ಲೆವೆಲಲ್ಲಿ ಒಂದು ರೆಕಾರ್ಡ್ ಕೂಡ ಮಾಡಿರ್ತಾನೆ ಲಾಂಗ್ ರೇಸಲ್ಲಿ. ತುಂಬ ಖುಷಿ ಇದೆ. ಹಾಗೆ ಒಂದು ಟೆಕ್ಸ್ಟ್ ಬುಕ್ ಬಂದಾಗ ಸುಮಾರು ಇಲ್ಲಿಯೇ ಹಿರಿಯವರು ಇದ್ರು. MRP ಆಗಿ ಕೆಲಸ ಮಾಡಿದಾಗ ಬೆಳಗಿನ ಸಂಜೆವರೆಗೆ ಫಿಸಿಕಲ್ ಎಜುಕೇಶನ್ ಶಾಲೆ ಪ್ರೊಫೆಷನ್ ಅಂತ. ಇವತ್ತಿನವರೆಗೂ ನಾನೀಗ ಕಾರಣಾಂತರಗಳಿಂದ ಜೂನಲ್ಲಿ ರಿಟೈರ್ಡ್ ಆಗ್ತೇನೆ. ಇಲ್ಲಿವರೆಗೂ ನನ್ನ ಸಬ್ಜೆಕ್ಟ್ ಬಗ್ಗೆ, ನನ್ನ ವೃತ್ತಿ ಬಗ್ಗೆ ಇನ್ನೂ ಕೂಡ ಇಂಟ್ರೆಸ್ಟ್ ಕಡಿಮೆ ಆಗಿಲ್ಲ. ಇನ್ನೂ 10 ವರ್ಷ ಇದ್ರೂ ದುಡಿತೇನೆ ಅನ್ನೋ ಧೈರ್ಯ ಇದೆ. ಐ ಥ್ಯಾಂಕ್ಸ್ ಫಿಸಿಕಲ್ ಎಜುಕೇಶನ್.